ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದಿಂದ ಹಲವು ಕ್ಷೇತ್ರಗಳ ಮೇಲೆ ಹೊಡೆತವನ್ನು ಬಿದ್ದಿದೆ. ಈಗ ಪೆಟ್ರೋಲ್ ಬಂಕ್ಗಳ ಮೇಲೆ ಏನಂದರೆ ಏನು ಕಚ್ಚಾ ತೈಲ ಪೂರೈಕೆ ಆಗ್ತಾ ಇದೆ ಭಾರತಕ್ಕೆ ಬಂದು ಅದನ್ನು ಅವರು ರಿಫೈನರಿ ಮಾಡಿ ಪೆಟ್ರೋಲ್ ಬಂಕ್ಗೆ ಪೂರೈಕೆ ಆಗುತ್ತದೆ. ಆದರೆ ಈ ಪೆಟ್ರೋಲ್ ಬಂಕ್ನಲ್ಲಿ ಕೂಡ ಕೊರತೆ ಆಗ್ತಾ ಇದೆ ಅಂತ ಕೆಲವು ಸುದ್ದಿಗಳನ್ನು ಬಂದಿತ್ತು. ಈ ಸುದ್ದಿಯನ್ನು ಗ್ರಾಹಕರು ಸಾರ್ವಜನಿಕರು ಕೇಳಿ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂವನ್ನು ನಿಂತಿದ್ರು. ಹಾಗಾದರೆ ಆ್ಯಕ್ಚುಲಿ ಆ ಪೆಟ್ರೋಲ್ ಬಂಕ್ನಲ್ಲಿ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಏನು ಕೊರತೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಮಾತನಾಡೋದಕ್ಕೆ ಬೆಂಗಳೂರು ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಲಾಜಿರಾವ್ ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಆ್ಯಕ್ಚುಲಿ ಈ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾರೆ ಸರ್, ಏನು ಹೇಳ್ತೀರಿ ಸರ್? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿನ್ನೆ ಯಾದಗಿರಿಯಿಂದ ನನಗೊಂದು ಫೋನ್ ಬಂದಿತ್ತು. ಯಾದಗಿರಿ ಪೆಟ್ರೋಲ್ ಪಂಪ್ಗಳಲ್ಲಿ ಒಂದು 2-3 ಪೆಟ್ರೋಲ್ ಪಂಪ್ಗಳಲ್ಲಿ ಭಾರಿ ಕ್ಯೂ ಇತ್ತು. ಅದರಲ್ಲಿ 2-3 ಪೆಟ್ರೋಲ್ ಬಂಕು ಡ್ರೈ ಆಗಿದೆ ಅಂತಲೂ ಸುದ್ದಿ ಬಂದಿದೆ. ಅದು ಕೆಲವುದು ಏನಾಗಿದೆ, ನಾನು ಇತ್ತೀಚಿನ ದಿನಗಳಲ್ಲಿ ಹೇಳಿದೆ ನಿಮಗೆ, ಈ ಕ್ರೆಡಿಟ್ ಫೆಸಿಲಿಟಿ ಅನ್ನೋದನ್ನು ಡೀಲರ್ಗಳಿಗೆ ತೆಗೆದಿದ ಮೇಲೆ ಕೆಲವರು ಅಡ್ವಾನ್ಸ್ ಪೇಮೆಂಟ್ ಮೋಡಲ್ಲಿ ಇದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಮೋಡಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಲೋಡ್ ತರಿಸ್ಕೊಳ್ಳೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದರಿಂದ ಎಲ್ಲೋ ಒಂದು ಕಡೆ 1-2 ಪೆಟ್ರೋಲ್ ಬಂಕ್ ಡ್ರೈ ಆಗಿರ್ಬೋದು ಬಿಟ್ಟು ಎಲ್ಲನೂ ಸಪ್ಲೈಸು ಸ್ಟ್ರೀಮ್ ಲೈನ್ ಇದೆ. ಯಾರೂ ಪ್ಯಾನಿಕ್ ಆಗೋ ಅವಶ್ಯಕತೆಯೂ ಇಲ್ಲ. ಸಪ್ಲೈಸನ್ನು ಸ್ಟ್ರೀಮ್ ಲೈನಲ್ಲಿದೆ. ನಿಮಗೆ ಕ್ರೆಡಿಟ್ ಫೆಸಿಲಿಟಿ ಮೇಲೆ ಒಂದು ಪೆಟ್ರೋಲನ್ನು ಪೂರೈಕೆ ಮಾಡ್ತಾಯಿದ್ರು. ಹಾಗಾದರೆ ಆ ಕ್ರೆಡಿಟ್ ಪೂರೈಕೆ ಮಾಡ್ತಾಯಿದ್ರು ಸರ್, ಎಷ್ಟು ದಿವಸ ಒಂದು ಟೈಮ್ ಇತ್ತು ಸರ್ ನಿಮಗೆ ಮೊದಲು? ಕೆಲವು ಕಂಪನಿಗಳಲ್ಲಿ 5 ದಿವಸ ಕೊಡ್ತಾಯಿದ್ರು, ಕೆಲವು ಕಂಪನಿಗಳಲ್ಲಿ 3 ದಿವಸ ಕೊಡ್ತಾಯಿದ್ರು, ಕೆಲವು ಕಂಪನಿಗಳಲ್ಲಿ ಬೆಳಗ್ಗೆ ಪ್ರಾಡಕ್ಟ್ ತೊಗೊಂಡು ಸಾಯಂಕಾಲಕ್ಕೆ ನಾವು ಸಂಧಾನ ಮಾಡಬೇಕಾಗಿತ್ತು. ಇದರಿಂದ ಎಲ್ಲನೂ ಸ್ಟಾಪ್ ಮಾಡಿದ್ದಾರೆ. ಈಗ ಏನಿದ್ರೂ ಅಡ್ವಾನ್ಸ್ ಪೇಮೆಂಟಲ್ಲಿ ತಗೋಬೇಕು ಅಂತ ನಾನು ಕಂಪನಿಗಳಿಗೆ ಮನವಿ ಮಾಡಿದ್ದೀನಿ. ಈ DOD ಫೆಸಿಲಿಟಿಯನ್ನು ಕೊಡಿ, ಸ್ವಲ್ಪ ಡೀಲರ್ಗಳಿಗೆ ಈ ವ್ಯತ್ಯಯ ಏನು ಕಾಣಿಸ್ತಾ ಇದೆಯೋ ಮಾರ್ಕೆಟಲ್ಲಿ ಅದು ಆಗೋದಿಲ್ಲ ಅಂತ ಹೇಳಿದ್ದೀನಿ. ಸರ್, ಇವಾಗ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಎಷ್ಟು ದಿವಸ ಮುಂದೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಸರ್? ಇಲ್ಲ, ಈಗ ನಾವು ಪ್ರಾಡಕ್ಟ್ ಇವತ್ತು ನನಗೆ ಬೇಕು ಅಂದರೆ ನಾನು ಮುಂಚೆ ದುಡ್ಡು OMC ಕಂಪ್ನಿಗಳಲ್ಲಿ ಇರಬೇಕು. ಅಂದರೆ ನಾನು ಸಾಯಂಕಾಲ ಲೋಡ್ ತೊಗೋಬೇಕಂದ್ರೆ ಬೆಳಗ್ಗೆ ನಾನು ದುಡ್ಡು ಕಟ್ಟಿರಬೇಕು. ಆ ದುಡ್ಡಿಗೆ ಏನಿರ್ತದೋ ಆ ಪ್ರಾಡಕ್ಟ್ ಬರುತ್ತೆ. ಸರ್, ಈ ರೀತಿ ಮಾಡೋದ್ರಿಂದ ಒಂದು ಪೆಟ್ರೋಲ್ ಬಂಕ್ ಓನರ್ಸ್ಗಳ ಮೇಲೆ ಹೊಡೆತನ ಬೀಳುವ ಸಾಧ್ಯತೆ ಇದೆ. ಯಾಕೆಂದರೆ ಹಲವು ಪೆಟ್ರೋಲ್ ಬಂಕ್ಗಳು ಏನೋ ಒಂದು ಕ್ರೆಡಿಟ್ ಫೆಸಿಲಿಟಿ ಮೇಲೆ ಬೇರೆಯವರಿಗೆ ಪೆಟ್ರೋಲನ್ನು ಮಾರ್ತಾ ಇರ್ತಾರೆ. ಆದರೆ ಈ ರೀತಿ ಮಾಡಿದ್ರೆ ಓನರ್ಸ್ಗೂ ಕೂಡ ಹೊಡೆತ ಬೀಳುತ್ತಾ ಹೇಗೆ ಸರ್? ಸಡನ್ನಾಗಿ ಈ ಕ್ರೆಡಿಟ್ ಫೆಸಿಲಿಟಿನೂ ತೆಗೆದಿರೋದು ಸ್ವಲ್ಪ ನಮ್ಮ ಡೀಲರ್ಗಳಿಗೆ ಒಂಥರ ಇದಾಗಿದೆ, ಯಾವುದು ಪೆಟ್ಟು ಬಿದ್ದಿದೆ. ಅದರಿಂದ ನಾವು ಸ್ವಲ್ಪ ನಿಧಾನವಾಗಿ ಸ್ಟ್ರೀಮ್ ಲೈನ್ ಮಾಡ್ಕೊತಾ ಇದ್ದಾರೆ ನಮ್ಮ ಡೀಲರ್ಗಳು. ಈ ಏನು ಫೆಸಿಲಿಟಿ ಇದೆಯೋ ಅದನ್ನು ಎನ್ಹ್ಯಾನ್ಸ್ ಮಾಡಿದರೆ ನಮ್ಮ ಡೀಲರ್ಗಳಿಗೆ ಒಳ್ಳೇದಾಗ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ನಾನು ಅದೇ ಮನವಿ ಮಾಡಿದ್ದೀನಿ ಕಂಪ್ನಿಗಳಿಗೆ. ಸಾರ್ವಜನಿಕರಿಗೆ ಕೊನೆಯದಾಗಿ ಹೇಳೋದಾದರೆ ಈ ಪೆಟ್ರೋಲ್ ಕೊರತೆ ಇದೆ, ಬಂದಾಗುತ್ತಾ ಹೇಗೆ ಅಂತ ಕೆಲವು ಗೊಂದಲ ಇದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ ಲಾಸ್ಟ್? ಯಾರು ಗೊಂದಲ ಪಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಸ್ಟಾಕ್ಸ್ ಇದೆ, ಎಲ್ಲ ಸ್ಟ್ರೀಮ್ ಲೈನ್ ಆಗಿದೆ. ಪೆಟ್ರೋಲು ಡೀಸೆಲ್ಗೆ ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಆಮೇಲೆ ಜೆರ್ರಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿಸ್ಬೇಡಿ, ಅದು ಭಾಳ ಡೇಂಜರು. ಮನೆಗಳಲ್ಲಿ ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ. ಪೆಟ್ರೋಲ್ ಇಸ್ ದ ಎಕ್ಸ್ಪ್ಲೋಸಿವ್ ಪ್ರಾಡಕ್ಟ್. ಅದರಿಂದ ಯಾರೂ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇದಾಗಿತ್ತು ಬಾಲಾಜಿ ಅವರ ಮಾತು. ಏನು ಪೆಟ್ರೋಲ್ ಎಲ್ಲ ಸ್ಟಾಕ್ ಇದೆ, ಆದರೆ ಏನು ಪೆಟ್ರೋಲ್ನ ಪೂರೈಕೆ ಮಾಡುವ ಕಂಪನಿಗಳೇನಿರುತ್ತೆ ಆ ಕಂಪನಿಗಳಿಂದ ಕ್ರೆಡಿಟ್ ಫೆಸಿಲಿಟಿಯನ್ನು ಕಡಿತ ಮಾಡಲಾಗಿದೆ. ಹೀಗಾಗಿ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಸ್ವಲ್ಪ ಹೊಡೆತ ಬೀಳಬಹುದು. ಆದರೆ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಒಳಗಾಗಿ ಪೆಟ್ರೋಲ್ ಬಂಕ್ ಮುಂದೆ ನಿಲ್ಲಬಾರದು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.